ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಡೊಮೆಸ್ಟಿಕ್ ಡಿಲೈಟ್ಸ್ ಟಿವಿಗೆ ಸ್ವಾಗತ. ನಾನು ಈಗ ಲಕ್ಷ್ಮೀ ಪೂಜೆಗೆ ತೆಂಗಿನಕಾಯಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮುಖವಾಡ ಇಲ್ಲದೆ ಇರೋರು ಹೀಗೆ ಮಾಡ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ, ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ಮೊದಲಿಗೆ ಒಂದು ಚೆನ್ನಾಗಿ ಇರೋವಂಥ ಕಾಯಿನ ತೊಗೊಳ್ಳಿ. ನಂತರ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿ ನೀರಲ್ಲಿ ಅದನ್ನು ಹಚ್ಚಿ ಇದು ಮಾಡ್ತಾರೆ. ನಾನು ಮೈದಾ ಹಿಟ್ಟನ್ನ ಪ್ರಿಫರ್ ಮಾಡಲ್ಲ. ನಾವು ತಾಯಿದು ಮುಖ ಮಾಡ್ತಾ ಇರ್ತೀವಿ, ಸೊ ಮೈದಾ ಹಿಟ್ಟು ಹಾಕೋದು ಅಷ್ಟು ಸರಿ ಅನಿಸಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಅರಿಶಿನದ ನೀರನ್ನೇ ಚೆನ್ನಾಗಿ ಕಾಯಿ ಸುತ್ತಲೂ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅದನ್ನು ಒತ್ಕೊಳ್ಳಿ. ಕಾಯಿಗೆ ಚೆನ್ನಾಗಿ ಹೊತ್ಕೊಳ್ಳಿ, ಆಗ ನೀರು ಚೆನ್ನಾಗಿ ತೆಂಗಿನಕಾಯಿಗೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಜುಟ್ಟಿಗೂ ಅಷ್ಟೇ ನೀಟಾಗಿ ಎಲ್ಲ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ನಾನು ಮಾಡ್ತಾ ಇದ್ದೀನಲ್ಲ, ಹೀಗೆ ತುಂಬ ನೀರಾಗಿ ಕಲಿಸ್ಕೊಬಾರ್ದು. ಅರಿಶಿನ ಪುಡಿ ಒಂದು ಸ್ವಲ್ಪ ಇದಾಗಿ ಸ್ವಲ್ಪ ತಿಕ್ನೆಸ್ ಆಗಿರಬೇಕು. ಹಾಗೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಒಂದು ಜರಡಿ ಹಿಡಿಯೋ ಜರಡಿಯಿಂದ ಅರಿಶಿನ ಪುಡಿನ ನೀಟಾಗಿ ಕಾಯಿ ಸುತ್ತಲೂ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ಮೈದಾ ಹಿಟ್ಟಿಂದ ಮಾಡಿದಾಗ ಹೇಗೆ ಕೂರುತ್ತೋ ಹಾಗೆ ಅರಿಶಿನ ಪುಡಿದು ನೀರಿನಲ್ಲೂ ನೀಟಾಗಿ ಕೂರುತ್ತೆ. ನೀಟಾಗಿ ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆನೂ ನೀಟಾಗಿ ಚೆನ್ನಾಗಿ ಒತ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಕಡೆನೂ ನೀಟಾಗಿ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಎಲ್ಲ ಕಡೆನೂ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಗೊತ್ತಾಗ್ತಾ ಇದೆಯಲ್ಲ, ಈ ರೀತಿ ಮಾಡಿಕೊಂಡು ಒಂದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಕೊಂಡಿರಿ ಕಾಯಿನ. ಈಗ ನೀಟಾಗಿ ಎಲ್ಲ ಜುಟ್ಟಿಂದ ಹಿಡಿದು ಎಲ್ಲ ಕಡೆನೂ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸೈಡಲ್ಲಿ ಇಟ್ಕೊಂಡಿರಿ. ಈಗ ಒಂದು ಶೀಟಲ್ಲಿ ನಿಮಗೆ ಯಾವ ರೀತಿಯಾಗಿ ನಾಮ ಬೇಕು ಅಂದರೆ ಸಿಂಧೂರ ಇಡೋಕ್ಕೆ ಯಾವ ರೀತಿಯಾಗಿ ಬೇಕು ಆ ರೀತಿಯಲ್ಲಿ ನೀಟಾಗಿ ಶೇಪ್ನ ಕಟ್ ಮಾಡ್ಕೊಳ್ಳಿ. ಫಸ್ಟು ಬರ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ನಾನು ಪ್ರತಿ ವರ್ಷವೂ ಹೀಗೆ ಮಾಡ್ತಾ ಇರೋದು. ಅಮ್ಮನದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಅಮ್ಮನಿಗೆ ಆಗಿನ ಕಾಲದಿಂದನೂ ಹೀಗೆ ಕಾಯಿಗೆ ಅರಿಶಿನ ಬೆಳೆದು ಕುಂಕುಮ ಇಟ್ಟು ಮಾಡ್ತಾಯಿದ್ರು. ನಂತರ ಅದನ್ನು ನೀಟಾಗಿ ಸ್ವಲ್ಪ ದೊಡ್ಡ ಪೇಪರ್ನೇ ತೊಗೊಳ್ಳಿ, ನೀಟಾಗಿ ಇಟ್ಕೊಬೋದು. ನಾವು ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿರೋ ಜಾಗಕ್ಕೆಲ್ಲ ನೀಟಾಗಿ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ನೀರಿಟ್ಕೊಂಡು ಈಗ ನಿಮ್ಮ ಉಂಗುರದ ಬೆರಳಿಂದ ಅಮ್ಮನಿಗೆ ಕುಂಕುಮನ ಹಚ್ಕೊತಾ ಹೋಗಿ. ನೀಟಾಗಿ ಕುಂಕುಮನ ಕಟ್ ಮಾಡ್ಕೊಂಡಿರೋವಂಥ ಆ ಜಾಗದಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ. ನೋಡಿ, ಹೀಗೆ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಒಂದು ಕೋಟ್ ಆದಮೇಲೆ ಮತ್ತೆ ಇನ್ನೊಂದು ಕೋಟು ನೀಟಾಗಿ ಹಚ್ಕೊಳ್ಳಿ. ನಾನೀಗ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಕಾಯಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ.